ಬೆಳಗಾವಿಯಲ್ಲಿ ಸರ್ಕಾರದ ಕನ್ನಡ ಕಡ್ಡಾಯ ಆದೇಶವನ್ನು ಹರಿದು ಹಾಕಿದ ಎಂಇಎಸ್ ಪುಂಡಾಟದ ವಿರುದ್ಧ ಆಕ್ರೋಶ ಭುಗಿಲೆದ್ದಿದೆ. ಡಿಸಿ ಕಚೇರಿ ಆವರಣದಲ್ಲಿ ಎಂಇಎಸ್ ಕಾರ್ಯಕರ್ತರು ನಾಡದ್ರೋಹಿ ಘೋಷಣೆ ಕೂಗಿ ಉದ್ದಟತನ ಪ್ರದರ್ಶಿಸಿದ ಘಟನೆಗೆ ತೀವ್ರ ವಿರೋಧ ವ್ಯಕ್ತವಾಗಿದೆ. ಈ ಘಟನೆಯನ್ನು ಖಂಡಿಸಿ ಕರವೇ ಕಾರ್ಯಕರ್ತರು ಭಾರೀ ಪ್ರತಿಭಟನೆ ನಡೆಸಿದರು. ಕರವೇ ಅಧ್ಯಕ್ಷ ನಾರಾಯಣಗೌಡ ನೇತೃತ್ವದಲ್ಲಿ ಎಂಇಎಸ್ ಪುಂಡರ ಬಂಧನಕ್ಕೆ ಆಗ್ರಹಿಸಿ ನಗರದ ಎಸ್ಪಿ ಕಚೇರಿಯಿಂದ ಡಿಸಿ ಕಚೇರಿಯವರೆಗೆ ಪ್ರತಿಭಟನಾ ರ್ಯಾಲಿ ಹಮ್ಮಿಕೊಳ್ಳಲಾಯಿತು. ನಾಡದ್ರೋಹಿ ಎಂಇಎಸ್ ಹಾಗೂ ಶಿವಸೇನೆ ಸಂಘಟನೆಗಳನ್ನು ನಿಷೇಧಿಸುವಂತೆ ಆಗ್ರಹಿಸಿದ ಪ್ರತಿಭಟನಾಕಾರರು ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ಘೋಷಣೆಗಳನ್ನು ಕೂಗಿದ್ರು. ಈ ವೇಳೆ ಪೊಲೀಸರು ಕರವೇ ಕಾರ್ಯಕರ್ತರನ್ನ ತಡೆದರು. ಪ್ರತಿಭಟನಾಕಾರರ ಮನವಿಯನ್ನ ಜಿಲ್ಲಾಡಳಿತದ ಪರವಾಗಿ ಬೆಳಗಾವಿಯ ಎಸಿ ಸ್ವೀಕರಿಸಿದರು. ಡಿಸಿ ಕಚೇರಿ ಆವರಣದಲ್ಲೇ ಸರ್ಕಾರದ ಆದೇಶವನ್ನು ಹರಿದು ಹಾಕಿರುವುದು ಕನ್ನಡಿಗರಿಗೆ ಮಾಡಿದ ಅವಮಾನ ಎಂದು ಕರವೇ ಆಕ್ರೋಶ ವ್ಯಕ್ತಪಡಿಸಿದೆ. ಏನು ನಾಡದ್ರೋಹಿ ಸಂಘಟನೆ ಎಂಇಎಸ್ ಮತ್ತೆ ತಮ್ಮ ಪುಂಡಾಟಿಕೆಯನ್ನು ಶುರು ಮಾಡಿದೆ. ರಾಜ್ಯ ಸರ್ಕಾರ ಹೊರಡಿಸಿರುವಂಥ ಕನ್ನಡ ಕಡ್ಡಾಯ ಆದೇಶ ಪ್ರತಿಯನ್ನು ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಎಲ್ಲ ಪೊಲೀಸ್ ಇಲಾಖೆ ಅಧಿಕಾರಿ ಮುಂಭಾಗದಲ್ಲಿ ಹರಿದು ಹಾಕುವುದ್ರ ಮುಖೇನವಾಗಿ ಕನ್ನಡಿಗರ ಭಾವನೆಗಳಿಗೆ ಧಕ್ಕೆ ತರುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಪದೇ ಪದೇ ನಾವು ರಾಜ್ಯ ಸರ್ಕಾರ ಮತ್ತು ಇಲ್ಲಿಯ ಜಿಲ್ಲಾಡಳಿತದ ಮೇಲೆ ಒತ್ತಾಯನ ಹಾಕ್ತಾ ಇದ್ದೀವಿ. ಬೆಳಗಾವಿಯ ಕಾನೂನು ಸುವ್ಯವಸ್ಥೆ ಹದಗೆಡಿಸ್ತಾ ಇರುವಂಥ, ಬೆಳಗಾವಿಯ ಭಾಷಾ ಸಾಮರಸ್ಯವನ್ನು ಹದಗೆಡಿಸ್ತಾ ಇರುವಂಥ ಮಹಾರಾಷ್ಟ್ರ ಏಕೀಕರಣ ಸಮಿತಿ ಶಿವಸೇನೆಯನ್ನು ನಿಷೇಧ ಮಾಡಿರಿ ಅಂತೇಳಿ. ಆದರೆ ಇಲ್ಲಿಯ ಸರ್ಕಾರಗಳು ಇನ್ನೂ ಕೂಡ ಇದ್ರ ಬಗ್ಗೆ ಗಂಭೀರವಾಗಿ ಪರಿಗಣಿಸ್ತಾ ಇಲ್ಲ. ಇದನ್ನು ಹಿಂಗೆ ಬಿಟ್ಟರು ಅಂದರೆ ಬೆಳಗಾವಿಯ ಮುಂದಿನ ದಿನಮಾನಗಳಲ್ಲಿ ಭಾಳ ದೊಡ್ಡ ಮಟ್ಟದ ಕಾನೂನು ಸುವ್ಯವಸ್ಥೆ ಹದಗೆಡ್ತದೆ. ಅದಕ್ಕೆ ಜಿಲ್ಲಾಡಳಿತ, ರಾಜ್ಯ ಸರ್ಕಾರ ಹೊಣೆ ಆಗ್ತದೆ. ನಾವು ಇಲ್ಲಿಯ ಜನಪ್ರತಿನಿಧಿಗಳಿಗೆ ವಿನಂತಿ ಮಾಡ್ಕೋತಾ ಇದ್ದೀವಿ, ಕೈ ಮುಗಿದ ಕಳಕಳಿಯಿಂದ ಕೇಳ್ಕೊತಾ ಇದ್ದೀವಿ. ಇಲ್ಲಿಯ ಭಾಷಾ ಒಂದು ಓಲೈಕೆಗೋಸ್ಕರ, ವೋಟ್ ಬ್ಯಾಂಕ್ಗೋಸ್ಕರ ಯಾರನ್ನೂ ಓಲೈಸಕ್ಕೆ ಹೋಗಬೇಡ್ರಿ. ತಕ್ಷಣವೇ ಇಂಥವ್ರನ್ನ ನಿರ್ಬಂಧ ಹೇರಿ ಗುಂಡಾ ಕಾಯ್ದೆ ಅಡಿ ಗಡಿಪಾರವನ್ನು ಮಾಡಬೇಕು. ಮತ್ತು ಏನು ಇವತ್ತು ಕನ್ನಡ ಕಡ್ಡಾಯ ಆದೇಶ ಪ್ರತಿಯನ್ನು ಹರಿದಾಕಿರುವಂತಹ ನಾಡದ್ರೋಹಿಗಳನ್ನು ಏನಾದರೂ ಬಂಧನ ಮಾಡಿದ್ದೇ ಹೋದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಅವ್ರಿಗೆ ತಕ್ಕ ಪಾಠವನ್ನು ಕಲಿಸ್ತೀವಿ. ಇವತ್ತು ನಾವು ಕನ್ನಡಿಗರು ಸ್ವಾಭಿಮಾನಿ ರ್ಯಾಲಿಯನ್ನು ಮಾಡೋದ್ರ ಮುಖೇನವಾಗಿ ಮಾನ್ಯ ಗೃಹ ಸಚಿವರಿಗೆ ಒತ್ತಾಯವನ್ನು ಮಾಡ್ಕೊಂಡಿದ್ದೀವಿ. ನಾವು ಯಾರೂ ಕೂಡ ಇಲ್ಲಿ ಬೆಳಗಾವಿ ಒಳಗಡೆ ಗಲಾಟೆ ಮಾಡಬೇಕಂತಲ್ಲ. ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಯಾವ ಭಾಷಿಕರ ವಿರೋಧಿಗಳು ಅಲ್ಲ. ಇಲ್ಲಿ ಕನ್ನಡಿಗ ಕರ್ನಾಟಕವನ್ನು ಯಾರು ವಿರೋಧಿಸ್ತಾರೋ ಅಂಥವ್ರಿಗೆ ವಿರೋಧಿಗಳು. ಹಾಗಾಗಿ ಇನ್ನು ಮುಂದಾದರೂ ರಾಜ್ಯ ಸರ್ಕಾರ, ಜಿಲ್ಲಾಡಳಿತ ಎಚ್ಚೆತ್ಕೊಂಡು ಇಂಥವ್ರನ್ನ ಗಡಿಪಾರು ಮಾಡುವಂಥ ಕೆಲಸ, ನಿಷೇಧ ಮಾಡುವಂಥ ಕೆಲಸ ಮಾಡಿ ಬೆಳಗಾವಿಯ ಅಭಿವೃದ್ಧಿಗೋಸ್ಕರ ಎಲ್ಲರೂ ಕೈ ಜೋಡಿಸಿ ಕೆಲಸ ಮಾಡಬೇಕು ಅಂತೇಳಿ ವಿನಂತಿಯನ್ನು ಮಾಡ್ತಾ ಇದ್ದೀವಿ. ಪುಂಡರ ವಿರುದ್ಧ ತಕ್ಷಣವೇ ಪ್ರಕರಣ ದಾಖಲಿಸಿ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಪ್ರತಿಭಟನಾಕಾರರು ಒತ್ತಾಯಿಸಿದರು. ವಿನೋದ್ ಕುಲ್ಕರ್, ಕೆಎಂಎಂ ನ್ಯೂಸ್, ಬೆಳಗಾವಿ. 100 years, 100 days, 100% off on making charges. Bhima Legacy Fest 100 days offer. Get up to 100% off on making charges on gold, silver and diamond. And get a free 24-carat gold bar on every ₹1 lakh diamond value. Available at all Bhima showrooms. TNC apply.